ಈ ಹಿಂದೆ ಬಿಎಸ್ವೈ ಸಂಪುಟ ವಿಸ್ತರಣೆಯನ್ನೇ ಮಾಡಿರಲಿಲ್ಲ, ಎಲ್ಲಾ ಖಾತೆಗಳನ್ನ ಯಡಿಯೂರಪ್ಪ ಒಬ್ಬರೇ ನೋಡ್ಕೊಳ್ತಾ ಇದ್ರು ಅಂತ ಬೆಂಗಳೂರಿನಲ್ಲಿ ಸಚಿವ ಮಧು ಬಂಗಾರಪ್ಪ ಮಾತನಾಡಿದ್ದಾರೆ. ಇಂದು ಸಂಜೆಯೊಳಗೆ ಖಾತೆ ಹಂಚಿಕೆ ಆಗಬಹುದು ಅನ್ನುವಂತಹ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ವೈಸ್ ಮುಖ್ಯಮಂತ್ರಿಗಳೇ ಇದ್ದಾರೆ. ಈ ಅದರ್ ದೆನ್ 13 ಜನರಿಗೆ ಯಾರಿಗೆ ಖಾತೆ ಕೊಟ್ಟಿದ್ರು ಅದಿಲ್ಲದೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಮುಖ್ಯಮಂತ್ರಿಗಳಿದ್ದಾರೆ. ನಿನ್ನೆ ನಾನು ನೋಡಿದೆ, ಅವರು ಕೂಡ ಹೇಳಿದರು, ಅಯ್ಯೋ ಬಿಡಪ್ಪ, ಎಲ್ಲದಕ್ಕೂ ಯಾರು ಖಾತೆ ಕೊಟ್ಟಿಲ್ಲ ಅಂದರೆ ನಾನೇ ಎಲ್ಲದಕ್ಕೂ ಉತ್ತರ ಕೊಡಬೇಕು ತಾನೆ, ನಾನೇ ಕೊಡ್ತೀನಿ, ಏನು ತೊಂದರೆ ಏನಿಲ್ಲ ಅಂಥೇಳಿ. ಹಂಗಂದ ತಕ್ಷಣ ಕೊಡಬಾರ್ದು ಅಂತ ಹೇಳಲ್ಲ. ಅಲ್ಲಿ ಇರುತ್ತೆ, ನಮ್ಮ ಮೋಸ್ಟ್ಲಿ ಹೈಕಮಾಂಡ್ ಅವ್ರಿಗೆ ಗಮನಕ್ಕೆ ತಂದು ನಾವು ಮುಂದುವರಿಬೇಕು ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಆಸೆ. ಅದಕ್ಕೆ ನಾವು ಅದಕ್ಕೆ ಒಪ್ಪಬೇಕಾಗತ್ತೆ. ಅದನ್ನು ಅವ್ರು ಮಾಡಲಿ, ಅದು ಅವ್ರು ಮಾಡ್ತಾರೆ. ಒಂದು ಕಡೆಗೆ ನಾವು ಬೇರೆ ಕಡೆಗೆ ಹೋಲಿಸಬಾರ್ದು. ಆದರೆ ನೀವು ಈ ಪ್ರಶ್ನೆನ ಕೇಳಿರೋದ್ರಿಂದ ಯಡಿಯೂರಪ್ಪರು ಇದ್ದಾಗ ಅವರು ಎಕ್ಸ್ಪ್ಯಾನ್ಷನೇ ಮಾಡಿರಲಿಲ್ಲ, ಎಲ್ಲದನ್ನೂ ಅವರೊಬ್ಬರೇ ಹಿಡ್ಕೊಂಡು ಕೂತ್ಕೊಂಡಿದ್ರು. ಸೊ ಅದಕ್ಕೆ ಆ ಥರ ಬರೋದಿಲ್ಲ, ಬಟ್ ಆಗಬೇಕು. ಯಾಕೆಂದರೆ ಎಲ್ಲ ಮಂತ್ರಿಗಳಾದಮೇಲೆ ಈಗೆಲ್ಲ ನಾವೆಲ್ಲ ಹೆಚ್ಚು ಕಮ್ಮಿ ಬಂದಿದ್ದೀವಿ. ಇವತ್ತು ಎಲ್ಲರೂ ಬಂದುಬಿಡ್ತಾರೆ. ಮತ್ತು 13ನೇ ತಾರೀಕಿಂದ ಅಸೆಂಬ್ಲಿ ಸೆಷನ್ನು ಇರೋದ್ರಿಂದ ಆಮೇಲೆ ಹಂಚಿಕೆ ಆದಾಗ ಪಾಪ ಮಂತ್ರಿಗಳಿಗೆ ಪ್ರಶ್ನೆ ಕೇಳೋದಕ್ಕೆ ಇದಕ್ಕೆಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋದು ಒಂದು ಭಾವನೆ ಇರ್ತದೆ, ಇಲ್ಲ ಅಂತ ಹೇಳಲ್ಲ. ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ CM ಸಾಹೇಬ್ರು ಈಗ ಹೊರಟಿದ್ದಾರೆ, ಡೆಲ್ಲಿಯಿಂದ ಬಂದು ಕೋಲಾರಿಗೇನೋ ಹೋಗ್ತಾರೆ. ಮತ್ತು ಮೋಸ್ಟ್ಲಿ ಇವತ್ತು ಸಾಯಂಕಾಲದೊಳಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ವೈಯಕ್ತಿಕವಾಗಿ.